ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ಬಗ್ಗೆ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನಾನು ಗ್ರಾಮರ್ ಅಂದ್ರೆ ಏನು ಮತ್ತು ಇಂಗ್ಲಿಷ್ ಆಲ್ಫಾಬೆಟ್ಸ್ ಗಳು ಯಾವ ರೀತಿಯಾಗಿ ಬರುತ್ತೆ, ನಂತರ ನಾವು ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನ ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ, ಕನ್ನಡದಲ್ಲಿ ನಾವು ಯಾವ ರೀತಿಯಾಗಿ ವರ್ಣಮಾಲೆ ಅಕ್ಷರಗಳನ್ನ ಡಿವೈಡ್ ಮಾಡ್ತೀವಿ, ಅದೇ ರೀತಿಯಾಗಿ ನಾವು ಇಂಗ್ಲಿಷ್ ಆಲ್ಫಾಬೆಟ್ಸ್ ಗಳನ್ನು ಸಹ ಡಿವೈಡ್ ಮಾಡ್ತೀವಿ. ಯಾವ ರೀತಿಯಾಗಿ ನಾವು ಇಂಗ್ಲಿಷ್ ಆಲ್ಫಾಬೆಟ್ಸ್ ಗಳನ್ನ ಡಿವೈಡ್ ಮಾಡ್ತೀವಿ, ಅವುಗಳನ್ನ ನಾವು ಯಾವಾಗ ಹೇಗೆ ಬಳಸ್ತೀವಿ, ನಂತರ ವರ್ಡ್ ಅಂದ್ರೆ ಏನು, ನಂತರ ಸೆಂಟೆನ್ಸ್ ಇರಬಹುದು, ಪಾರ್ಟ್ಸ್ ಆಫ್ ಸ್ಪೀಚ್ ಇರಬಹುದು, ನೌನ್ ಇರಬಹುದು. ಈ ರೀತಿಯಾಗಿ ನಾವು ಇಂಗ್ಲಿಷ್ ಬೇಸಿಕ್ ಗ್ರಾಮರ್ ಇಂದ ಅಡ್ವಾನ್ಸ್ ಗ್ರಾಮರ್ ವರೆಗೆ ನೋಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಲೆಸನ್ ವೈಸ್ ನಾನು ಇಂಗ್ಲಿಷ್ ಗ್ರಾಮರ್ ಎಲ್ಲಾ ಟಾಪಿಕ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ನಾವು ಯಾವುದೇ ಒಂದು ಭಾಷೆಯನ್ನ ತಗೊಂಡ್ರೆ ಗ್ರಾಮರ್ ಅಂದ್ರೆ ನಾವು ಮೊದಲು ಅಕ್ಷರಗಳನ್ನ ನೋಡ್ತೀವಿ. ಕನ್ನಡ ಗ್ರಾಮರ್ ಅನ್ನ ತಗೊಂಡ್ರೆ ನಾವು ಕನ್ನಡ ವರ್ಣಮಾಲಾಕ್ಷರಗಳನ್ನ ಯಾವ ರೀತಿಯಾಗಿ ಮೊದಲು ನಾವು ತಗೊಳ್ತೀವಿ, ಅದೇ ರೀತಿಯಾಗಿ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನ ಮೊದಲು ನಾವಿಲ್ಲಿ ತಗೋಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ವಾಟ್ ಈಸ್ ಆಲ್ಫಾಬೆಟ್ಸ್. ಆಲ್ಫಾಬೆಟ್ಸ್ ಅಂದ್ರೆ ಏನು, ಯಾವುದಕ್ಕೆ ನಾವಿಲ್ಲಿ ಆಲ್ಫಾಬೆಟ್ಸ್ ಅಂತ ಕರಿತೀವಿ ಅಂತ ನಾವಿಲ್ಲಿ ನೋಡಬಹುದು. ದ ಕಲೆಕ್ಷನ್ ಆಫ್ ಆಲ್ ದ ಲೆಟರ್ಸ್ ಇನ್ ಇಂಗ್ಲಿಷ್ ಇಸ್ ಕಾಲ್ಡ್ ದ ಆಲ್ಫಾಬೆಟ್. ಇಟ್ ಈಸ್ ಮೇಡ್ ಅಪ್ ಆಫ್ 26 ಲೆಟರ್ಸ್. 26 ಲೆಟರ್ಸ್ ಏನಿದೆ, 26 ಅಕ್ಷರಗಳನ್ನ ನಾವು ಏನು ಗುರುತಿಸ್ತೀವಿ ಇಂಗ್ಲಿಷ್ ಅಲ್ಲಿ, ಆ ಎಲ್ಲಾ ಅಕ್ಷರಗಳಿಗೆ ನಾವಿಲ್ಲಿ ಆಲ್ಫಾಬೆಟ್ಸ್ ಅಂತೇಳಿ ಕರಿತೀವಿ. ಡು ನಾಟ್ ರೆಫರ್ ಟು ಎನಿ ಇಂಡಿವಿಜುವಲ್ ಲೆಟರ್ ಆಸ್ ಅನ್ ಆಲ್ಫಾಬೆಟ್. ನಾವಿಲ್ಲಿ ಒಂದು ಅಥವಾ ಎರಡು ಲೆಟರ್ ಗಳಿಗೆ ಆಲ್ಫಾಬೆಟ್ ಅಂತ ಇಲ್ಲಿ ನಾವು ಕರೆಯೋದಿಲ್ಲ. ದಿಸ್ ಈಸ್ ಇನ್ಕರೆಕ್ಟ್ ಬಿಕಾಸ್ ಓನ್ಲಿ ದ ಕಲೆಕ್ಷನ್ ಆಫ್ ಆಲ್ ದ ಲೆಟರ್ಸ್ ಟೇಕನ್ ಟುಗೆದರ್ ಈಸ್ ರೆಫರ್ಡ್ ಟು ಆಸ್ ದ ಆಲ್ಫಾಬೆಟ್. ನಾವಿಲ್ಲಿ 26 ಇಂಗ್ಲಿಷ್ ಅಕ್ಷರಗಳನ್ನ ಒಟ್ಟಿಗೆ ಸೇರಿಸಿದಾಗ ಮಾತ್ರ ನಾವು ಆಲ್ಫಾಬೆಟ್ಸ್ ಅಂತೇಳಿ ಕರಿತೀವಿ. ಸೊ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಸ್ ಓನ್ಲಿ ಒನ್ ಆಲ್ಫಾಬೆಟ್ ವಿಚ್ ಈಸ್ ಮೇಡ್ ಅಪ್ ಆಫ್ 26 ಲೆಟರ್ಸ್. ಇಂಗ್ಲಿಷ್ ಅಲ್ಲಿ ಇರುವಂತಹ 26 ಲೆಟರ್ಸ್ ಗೆ ನಾವಿಲ್ಲಿ ಆಲ್ಫಾಬೆಟ್ಸ್ ಅಂತೇಳಿ ಕರಿತೀವಿ. ದ ಇಂಗ್ಲಿಷ್ ಆಲ್ಫಾಬೆಟ್ ಕಂಟೈನ್ಸ್ 2 ಟೈಪ್ಸ್ ಆಫ್ ಲೆಟರ್ಸ್, ಓವೆಲ್ಸ್ ಅಂಡ್ ಕಾನ್ಸೊನೆಂಟ್ಸ್. ನಾವು ಕನ್ನಡ ವರ್ಣಮಾಲಾಕ್ಷರಗಳಲ್ಲಿ ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ, ಸ್ವರಗಳು ಮತ್ತು ವ್ಯಂಜನಗಳು, ನಂತರ ಸ್ವರಗಳನ್ನ ಸಹ ನಾವಿಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನ ಸಹ ನಾವಿಲ್ಲಿ 2 ವಿಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ಓವೆಲ್ ಮತ್ತು ಇನ್ನೊಂದು ಕಾನ್ಸೊನೆಂಟ್ಸ್. ಯಾವ ಯಾವ ಅಕ್ಷರಗಳನ್ನ ನಾವಿಲ್ಲಿ ಓವೆಲ್ ಅಂತೇಳಿ ಗುರುತಿಸ್ತೀವಿ, ನಂತರ ಯಾವ ಯಾವ ಅಕ್ಷರಗಳನ್ನ ಕಾನ್ಸೊನೆಂಟ್ಸ್ ಅಂತೇಳಿ ಗುರುತಿಸ್ತೀವಿ, ನಾವಿಲ್ಲಿ ಮೊದಲು ನೋಡ್ಬೇಕಾಗತ್ತೆ. ನೀವಿಲ್ಲಿ ನೋಡಬಹುದು ಓವೆಲ್ಸ್ ಮತ್ತು ಕಾನ್ಸೊನೆಂಟ್ಸ್ ಅನ್ನ ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ ಅಂತ. ಎಲ್ಲರಿಗೂ ನಾರ್ಮಲ್ ಆಗಿ ಗೊತ್ತಿರಬಹುದು, ಎ ಇ ಐ ಓ ಯು. ನಾವಿಲ್ಲಿ ಈ ಅಕ್ಷರಗಳನ್ನ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಓವೆಲ್ಸ್ ಅಂತೇಳಿ ಗುರುತಿಸ್ತೀವಿ. ಸಮ್ ಟೈಮ್ ನಾವು ಇಂಗ್ಲಿಷ್ ಅಲ್ಲಿ ಡಬ್ಲ್ಯೂ ಮತ್ತು ವೈ ಅಕ್ಷರಗಳನ್ನು ಸಹ ಓವೆಲ್ಸ್ ಅಂತೇಳಿ ಗುರುತಿಸ್ತೀವಿ. ನಾವು ಯಾವ ರೀತಿಯಾಗಿ ಪದಗಳನ್ನ ಉಚ್ಚಾರಣೆ ಮಾಡ್ತೀವಿ, ಯಾವ ರೀತಿಯಾಗಿ ಪ್ರೊನೌನ್ಸ್ ಸೌಂಡ್ ಬರುತ್ತೆ, ಅದರ ಮೇಲೆ ನಾವಿಲ್ಲಿ ಓವೆಲ್ಸ್ ಅಥವಾ ಕಾನ್ಸೊನೆಂಟ್ಸ್ ಅಂತೇಳಿ ನಾವಿಲ್ಲಿ ಗುರುತಿಸ್ತೀವಿ. ನಂತರ ಕಾನ್ಸೊನೆಂಟ್ಸ್ ಅಲ್ಲಿ ಉಳಿದ ಅಕ್ಷರಗಳು ಬರುತ್ತೆ, ನೀವಿಲ್ಲಿ ನೋಡ್ತಾ ಇರಬಹುದು. ಮುಖ್ಯವಾಗಿ ನಾವಿಲ್ಲಿ ಓವೆಲ್ಸ್ ಅಲ್ಲಿ 5 ಅಕ್ಷರಗಳನ್ನ ಗುರುತಿಸ್ತೀವಿ, ಎ ಇ ಐ ಓ ಯು. ಸಮ್ ಟೈಮ್ ನಾವಿಲ್ಲಿ ಡಬ್ಲ್ಯೂ ಮತ್ತು ವೈ ಅಕ್ಷರಗಳನ್ನು ಸಹ ಓವೆಲ್ಸ್ ಅಂತೇಳಿ ಗುರುತಿಸ್ತೀವಿ. ನಂತರ ಕೆಲವು ವರ್ಡ್ ಗಳನ್ನ ನಾವಿಲ್ಲಿ ಕಾನ್ಸೊನೆಂಟ್ಸ್ ಅಂತ ಹೇಳಿ ಸಹ ಕರಿತೀವಿ. ಓವೆಲ್ ಅಕ್ಷರಗಳಿಗೆ ನಾನು ಕೆಲವು ಎಕ್ಸಾಂಪಲ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ಶಾರ್ಟ್ ಎ ವರ್ಡ್ಸ್. ಕೆಲವೊಂದು ಶಾರ್ಟ್ ವರ್ಡ್ ಗಳನ್ನ ನೀವಿಲ್ಲಿ ನೋಡಬಹುದು. ಎ ಸೌಂಡ್ ಬರುವಂತಹ ಕೆಲವು ಶಾರ್ಟ್ ವರ್ಡ್ಸ್ ಗಳನ್ನ ನೀವಿಲ್ಲಿ ನೋಡಬಹುದು. ಆಕ್ಟ್ ಇರಬಹುದು, ಆಪ್ಟ್, ಆಸ್ಕ್, ಬ್ಯಾಟ್, ಬ್ಯಾಡ್, ಬ್ಯಾಗ್. ಈ ರೀತಿಯಾಗಿ ನೀವಿಲ್ಲಿ ಕೆಲವು ಎಕ್ಸಾಂಪಲ್ ಗಳನ್ನ ನೋಡಬಹುದು. ನಾವಿಲ್ಲಿ ವರ್ಡ್ ಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಎ ಶಬ್ದ ನಮ್ಗಿಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು, ಹಲವಾರು ಎಕ್ಸಾಂಪಲ್ಸ್ ನಿಮ್ಗಿಲ್ಲಿ ಸಿಗುತ್ತೆ. ನಂತರ ಶಾರ್ಟ್ ಇ ವರ್ಡ್ಸ್, ಬೆನ್, ಬೆಡ್, ಬೆಗ್, ಬೆಟ್, ಡೆನ್, ಫೆಡ್. ಈ ರೀತಿಯಾಗಿ
ಹಲವಾರು ಎಕ್ಸಾಂಪಲ್ಸ್ ಇದೆ, ನೀವಿಲ್ಲಿ ನೋಡಬಹುದು. ನಂತರ ಶಾರ್ಟ್ ಐ ವರ್ಡ್ಸ್, ದ ಶಾರ್ಟ್ ಐ ಸೌಂಡ್ಸ್, ಕೆಲವು ವರ್ಡ್ ಗಳನ್ನ ನೀವಿಲ್ಲಿ ನೋಡಬಹುದು. ಬಿನ್, ಬಿಡ್, ಬಿಗ್, ಬಿಟ್, ಡಿಮ್, ಡಿಡ್, ಈ ರೀತಿಯಾಗಿ ಕೆಲವು ಶಾರ್ಟ್ ವರ್ಡ್ ಗಳನ್ನ ನೀವಿಲ್ಲಿ ನೋಡಬಹುದು. ನಂತರ ಶಾರ್ಟ್ ಓ ವರ್ಡ್ಸ್, ಓ ಸೌಂಡ್ ಅನ್ನ ಕೊಡುವಂತಹ ಕೆಲವು ಶಾರ್ಟ್ ವರ್ಡ್ಸ್ ಗಳನ್ನ ನೀವಿಲ್ಲಿ ನೋಡಬಹುದು. ಕಾಪ್, ಡಾನ್, ಡಾಗ್, ಡಾಟ್, ಫಾಗ್, ಗಾಡ್, ಈ ರೀತಿಯಾಗಿ ಓ ಸೌಂಡ್ ಅನ್ನು ಕೊಡುವಂತಹ ಕೆಲವು ವರ್ಡ್ ಗಳನ್ನ ನೀವಿಲ್ಲಿ ನೋಡಬಹುದು. ನಂತರ ಶಾರ್ಟ್ ಯು ವರ್ಡ್ಸ್, ಬನ್, ಬಮ್, ಬಸ್, ಬಡ್, ಬಗ್, ಬಟ್, ಈ ರೀತಿಯಾಗಿ ಕೆಲವು ಶಾರ್ಟ್ ವರ್ಡ್ ಗಳನ್ನ ನೀವು ನೋಡಬಹುದು. ಯು ಸೌಂಡ್ ಅನ್ನ ಕೊಡುವಂತಹ ಕೆಲವು ವರ್ಡ್ಗಳು. ನಂತರ ನಾವಿಲ್ಲಿ ನೋಡಬಹುದು, ಸಮ್ ಟೈಮ್ ನಾವಿಲ್ಲಿ ಡಬ್ಲ್ಯೂ ಮತ್ತು ವೈ ಅಕ್ಷರಗಳನ್ನ ನಾವಿಲ್ಲಿ ಓವೆಲ್ಸ್ ಅಂತೇಳಿ ಗುರುತಿಸ್ತೀವಿ. ಯಾವ ರೀತಿಯಾದ ವರ್ಡ್ ಗಳನ್ನ ನಾವು ಹೇಳಬೇಕಾದ್ರೆ ಓವೆಲ್ಸ್ ಅಂತೇಳಿ ಗುರುತಿಸ್ತೀವಿ ಅಂದ್ರೆ ನೀವಿಲ್ಲಿ ನೋಡಬಹುದು. ಕೆಲವೇ ಎಕ್ಸಾಂಪಲ್ಸ್ ಅನ್ನ ನಾನಿಲ್ಲಿ ಹೇಳ್ತೀನಿ. ನಂತರದ ಕ್ಲಾಸ್ಗಳಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡಬಹುದು, ಕೆಲವು ವರ್ಡ್ ಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ಲೋ, ಓ ಸೌಂಡ್ ಅನ್ನ ಇಲ್ಲಿ ಕೊಡುತ್ತೆ, ನೀವು ನೋಡಬಹುದು. ಸ್ನೋ, ಓನರ್, ಓ ಸೌಂಡ್ ಅನ್ನ ನಮ್ಗಿಲ್ಲಿ ಕೊಡುತ್ತೆ. ನಂತರ ಸಿಂಪತಿ ಇರ್ಬೋದು, ಸ್ಕೈ, ಅಕಾಡೆಮಿ, ಮಿಸ್ಟೀರಿಯಸ್, ಈ ರೀತಿಯಾದ ಕೆಲವೊಂದು ವರ್ಡ್ ಗಳನ್ನ ನಾವಿಲ್ಲಿ ವೈ ಮತ್ತು ಡಬ್ಲ್ಯೂ ಇಂದ ಸ್ಟಾರ್ಟ್ ಆದ್ರೂ ಸಹ ನಾವಿಲ್ಲಿ ಓವೆಲ್ಸ್ ಅಂತೇಳಿ ಗುರುತಿಸ್ತೀವಿ. ನಾವು ಯಾವ ರೀತಿಯಾಗಿ ವರ್ಡ್ ಅನ್ನ ಪ್ರೊನೌನ್ಸ್ ಮಾಡ್ತೀವಿ, ನಾವು ಯಾವ ರೀತಿಯಾಗಿ ಶಬ್ದಗಳನ್ನ ಉಚ್ಚಾರಣೆ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವುದನ್ನ ಇಲ್ಲಿ ಓವೆಲ್ ಅಂತೇಳಿ ಕರಿತೀವಿ ಅಥವಾ ಯಾವ ಅಕ್ಷರಗಳನ್ನ ಕಾನ್ಸೊನೆಂಟ್ಸ್ ಅಂತೇಳಿ ಕರಿತೀವಿ ಅಂತ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಆದ ನಂತರ ನಾವು ವರ್ಡ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ನಂತರ ಸೆಂಟೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ಅಂದ್ರೆ ಏನು, ನಂತರ ಸೆಂಟೆನ್ಸ್ ಅಲ್ಲಿ ಎಷ್ಟು ವಿಧವಾದ ಸೆಂಟೆನ್ಸ್ ಗಳು ಬರುತ್ತೆ ಅಂತ ನಾವು ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.